ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಬೆಂಗಳೂರಿಗೆ ಬಂದಿತ್ತು 25 ಕೆಜಿ ಸ್ಫೋಟಕ. ಮಲ್ಲೇಶ್ವರಂ ಸ್ಫೋಟಕ್ಕೆ ಕೇವಲ 5 ಕೆಜಿ ಬಳಕೆ. ಉಳಿದ 20 ಕೆಜಿ ಸ್ಫೋಟಕ ಪತ್ತೆಗೆ ಪೊಲೀಸರ ತನಿಖೆ. ರೆಸಾರ್ಟ್ನಲ್ಲಿ ಲಲನೆಯರ ಬೆತ್ತಲೆ ನೃತ್ಯ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಸಮೀಪದಲ್ಲೇ ಅಶ್ಲೀಲ ಕೃತ್ಯ. ಪೊಲೀಸ್ ತನಿಖೆಯಿಂದ ಬಯಲಾಗುತ್ತಾ ಸತ್ಯ. ಬೆಳ್ಳಂಬೆಳಿಗ್ಗೆ ದೇಗುಲಕ್ಕೆ ಬಂದವರಿಗೆ ಶಾಕ್. ಕಲ್ಯಾಣಿಯಲ್ಲಿ ತೇಲುತ್ತಿತ್ತು ವ್ಯಕ್ತಿಯ ಶವ. ಆತ್ಮಹತ್ಯೆಯೋ ಕೊಲೆಯೋ ತನಿಖೆ ಬಳಿಕ ಹೊರಬೀಳಬೇಕಿದೆ ಸತ್ಯ. ನಟ ದುನಿಯಾ ವಿಜಿಗೆ ಪತ್ನಿ ಟಾಂಗ್ ಡೈವೋರ್ಸ್ ಕೊಡಲು ನಾಗರತ್ನ ನಿರಾಕರಣೆ. ತಿಂಗಳಿಗೆ 60,000 ಜೀವನಾಂಶಕ್ಕೆ ಬೇಡಿಕೆ. ಸಿಲ್ಕ್ನಲ್ಲಿ ವೀಣಾ ಮಲ್ಲಿಕ್ ಸಖತ್ ಹಾಟ್. ಬಿಡುಗಡೆಗೂ ಮುನ್ನವೇ ಹೆಚ್ಚಾಯಿತು ಪಡ್ಡೆಗಳ ಹಾರ್ಟ್ ಬೀಟ್. ಸ್ಯಾಂಡಲ್ವುಡ್ನಲ್ಲಿ ಪಾಕ್ ಬೆಡಗಿಯ ಕಮಾಲ್. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ನಡೆದು ಇವತ್ತಿಗೆ 40 ದಿನಗಳು ಕಳೆದಿವೆ. ಸ್ಫೋಟದ ರೂವಾರಿ ಸೇರಿದಂತೆ ಬಹುತೇಕ ಆರೋಪಿಗಳು ಜೈಲು ಸೇರಿದ್ದಾರೆ. ತನಿಖೆ ಕೂಡ ಹೆಚ್ಚು ಕಡಿಮೆ ಪೂರ್ಣಗೊಂಡಿದೆ. ಆದರೆ ತನಿಖೆ ವೇಳೆ ಉಗ್ರರು ಹೊರಗಿಟ್ಟಿರುವ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಏನಾ ಮಾಹಿತಿ? ಬನ್ನಿ ನೋಡೋಣ. ಬೆಂಗಳೂರಿಗೆ ಬಂದಿತ್ತು 25 ಕೆಜಿ ಸ್ಫೋಟಕ. ಮಲ್ಲೇಶ್ವರಂ ಬ್ಲಾಸ್ಟ್ಗೆ ಬಳಸಿದ್ದು 5 ಕೆಜಿ. ಉಳಿದ 20 ಕೆಜಿ ಸ್ಫೋಟಕ ಎಲ್ಲಿದೆ? ಉಗ್ರರ ಮುಂದಿನ ಟಾರ್ಗೆಟ್ ಯಾವುದು? ಹೌದು, ಮಲ್ಲೇಶ್ವರಂ ಸ್ಫೋಟಕ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿದೆ. ಬ್ಲಾಸ್ಟ್ ಕಿಂಗ್ ಪಿನ್ ಎನ್ನಲಾಗಿರೋ ಅಬ್ದುಲ್ ಬುಹಾರಿ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಅಂತ ಸುವರ್ಣ ನ್ಯೂಸ್ಗೆ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಒಟ್ಟು 25 ಕೆಜಿ ಸ್ಫೋಟಕ ತಂದಿದ್ದೆವು. 5 ಕೆಜಿ ಸ್ಫೋಟಕವನ್ನು ಮಾತ್ರ ಬಳಸಿ ಮಲ್ಲೇಶ್ವರಂನಲ್ಲಿ ಸ್ಫೋಟ ನಡೆಸಿದ್ದೇವೆ. ಆದರೆ ಇನ್ನುಳಿದ 20 ಕೆಜಿ ಸ್ಫೋಟಕದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಪೊಲೀಸರೆದುರು ಉಗ್ರ ಅಬ್ದುಲ್ ಬುಹಾರಿ ಹೇಳಿದ್ದಾನೆ. ಈ ವಿಷಯ ತನಿಖಾಧಿಕಾರಿಗಳ ಎದೆ ನಡುಗಿಸಿದೆ. 5 ಕೆಜಿ ಸ್ಫೋಟಕ ಬಳಸಿಯೇ ಇಷ್ಟು ಮಟ್ಟದ ಅನಾಹುತ ಮಾಡಬಹುದು ಅಂದ್ರೆ ಉಳಿದ 20 ಕೆಜಿ ಸ್ಫೋಟಕ ಉಗ್ರರ ಕೈಗೆ ಸಿಕ್ಕರೆ ಕಥೆ ಏನಾದಿತ್ತು ಅನ್ನೋದೇ ಆತಂಕಕ್ಕೆ ಕಾರಣ. ಬಂಧಿತರನ್ನ ಆಂಧ್ರ ಪ್ರದೇಶ, ಕೇರಳ ಹಾಗೂ ಮಹಾರಾಷ್ಟ್ರದ ಪೊಲೀಸ್ ಅಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ. ತಮ್ಮ ರಾಜ್ಯಗಳಲ್ಲಿ ನಡೆದ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಿಸಿದಂತೆ ಬಂಧಿತ 9 ಶಂಕಿತ ಉಗ್ರರನ್ನ ಪ್ರತ್ಯೇಕವಾಗಿ ಪ್ರಶ್ನಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಮಲ್ಲೇಶ್ವರಂ ಸ್ಫೋಟದ ತನಿಖೆ ಬಹುತೇಕ ಪೂರ್ಣಗೊಂಡಿದೆ. ಬಿಜೆಪಿ ಕಚೇರಿ ಮುಂದೆನೆ ಬಾಂಬ್ ಸ್ಫೋಟಿಸುವ ಉದ್ದೇಶ ಉಗ್ರರಿಗಿತ್ತು. ಆದ್ರೆ ಭದ್ರತೆ ಹೆಚ್ಚಾಗಿದ್ದರಿಂದ ಅದು ಯಶಸ್ವಿಯಾಗಲಿಲ್ಲ ಅಂತ ಪೊಲೀಸರೆದುರು ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಅಲ್ಲದೆ ಇನ್ನು 3 ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಇನ್ನು 140 ದಿನಗಳ ಕಾಲಾವಕಾಶವಿದೆ. ಇನ್ನು ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಡುವ ನೆಪದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಹಣ ಸಂಗ್ರಹ ಮತ್ತು ಕೋಮುವಾದಿ ಭಾವನೆ ಕೆರಳಿಸುತ್ತಿದ್ದ ಸಂಘಟನೆಯೊಂದರ ಮೇಲೆ ಆರೋಪ ಪಟ್ಟಿ ಸಲ್ಲಿಸುವ ಸಾಧ್ಯತೆಗಳಿವೆ. ಏನೇ ಆದರೂ ಬೆಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರು ಯಶಸ್ವಿಯಾಗಿ ತನಿಖೆ ಮಾಡಿ ಮುಗಿಸೋ ಸಮಾಧಾನದಲ್ಲಿದ್ದಾರೆ. ಬೆಂಗಳೂರಿನಿಂದ ರವಿಕುಮಾರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದಲ್ಲಿರೋ ರೆಸಾರ್ಟ್ ಒಂದರಲ್ಲಿ ನಡೆದಿರೋ ಬೆತ್ತಲೆ ಡ್ಯಾನ್ಸ್ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಛೀ 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 ಛೀ, ಏನ್ರಿ ಇದು ಅಸಹ್ಯ ಅಂತೀರಾ? ತುಂಡುಡುಗೆ ಕಳಚಿ ಬೇಕಾಬಿಟ್ಟಿಯಾಗಿ ಲಲನೆಯರು ಕುಣಿದು ಕುಪ್ಪಳಿಸಿದ್ದಾರೆ. ಇದೆಲ್ಲ ನಡೆದದ್ದು ಮಹಾನಗರಿಯ ಯಾವುದೋ ಮೂಲೆಯಲ್ಲಿರೋ ಹೈಟೆಕ್ ಹೋಟೆಲ್ನಲ್ಲೂ ಅಲ್ಲ, ಗೋವಾದಂತ ಬೀಚ್ನಲ್ಲೂ ಅಲ್ಲ. ಬೆಂಗಳೂರಿನಿಂದ ಸ್ವಲ್ಪ ಮಾತ್ರ ದೂರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಳಿ ಇರೋ ರೆಸಾರ್ಟ್ ಒಂದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನೆಲ್ಲ ಬಯಲು ಮಾಡಿದೆ.
ಕಾನೂನಿನ ಭಯವಿಲ್ಲದೆ ಎಗ್ಗಿಲ್ಲದೆ ನಿರಂತರವಾಗಿ ನಡೆಸುವಂತಹ ದಾಷ್ಟತನವನ್ನ ಮೆರೆದಿದ್ರು. ಒಟ್ಟಾರೆ ವ್ಯವಸ್ಥೆ ಆಗಲಿ ಅದನ್ನ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಈ ರಾಜ್ಯದಿಂದ ಈ ಒಂದು ಅನೈತಿಕ ಚಟುವಟಿಕೆಗಳ ತಾಣವನ್ನು ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕಿ ಇವತ್ತು ಈ ಸಿಡಿಯನ್ನು ಬಿಡುಗಡೆ ಮಾಡಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ SR ವ್ಯಾಲಿ ಅನ್ನೋ ರೆಸಾರ್ಟ್ ಇದೆ. ಇಲ್ಲಿ ಆಂಧ್ರ ಮೂಲದ ಯುವತಿಯರು ಬಟ್ಟೆಯನ್ನೆಲ್ಲ ಬಿಚ್ಚಿಟ್ಟು ಮೈ ಚಳಿ ಬಿಟ್ಟು ಕುಣಿದಾಡಿದ್ರೆ ಪುಂಡ ಪೋಖರಿಗಳೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಿದ್ರು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತನಿಖೆಗೆ ಆದೇಶಿಸಿದ್ದಾರೆ. ಇದರ ಬಗ್ಗೆ ಈಗಾಗಲೇ SP ಅವರಿಗೆ ಮತ್ತು ಅಡಿಷನಲ್ SP ಬೆಂಗಳೂರು ಜಿಲ್ಲೆ ಅವರಿಗೆ ನಿರ್ದೇಶನವನ್ನು ನೀಡಲಾಗಿದೆ. ರಿಪೋರ್ಟ್ನಲ್ಲಿ ಯಾರ್ದು ಏನು ವೈಫಲ್ಯತೆಗಳು ಆಗಿವೆ, ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ಮೇಲೆ ರಿಪೋರ್ಟ್ ಬಂದ ನಂತರ ನಾವು ಕ್ರಮವನ್ನು ಜರುಗಿಸ್ತೇವೆ. ಇನ್ನು ರೆಸಾರ್ಟ್ ಮಾಲೀಕ ಮಾತ್ರ ತನ್ನದೇನು ತಪ್ಪಿಲ್ಲ ಅಂತಾನೆ ಹೇಳೋದು. ಈ ಘಟನೆ ಬಗ್ಗೆ ನಾನೇ ದೂರು ಕೊಟ್ಟಿದ್ದು ತನಿಖೆ ನಡಿಬೇಕು ಅಂತಾರೆ. ಸ್ಟಾರ್ಟ್ ಆಗಿದ್ದು 2009 ಅಕ್ಟೋಬರ್ ಅಲ್ಲಿ ಆಗಿರೋದು. ಇದಾದ 1 ವರ್ಷಕ್ಕೆ ನಮ್ಮ ಗಮನಕ್ಕೆ ಬಂದಿರೋದು. ಇದು ಬಂದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ. ಟೂರಿಸ್ಟರ್ಸ್ ಯಾತ್ರಿಗಳು ಬರ್ತಾರೆ ಅಂದ್ಬಿಟ್ಟೆ ಕೊಟ್ಟಿರೋದು, ಆ ಉದ್ದೇಶದಿಂದಾನೇ ಕೊಟ್ಟಿರೋ, ಟೆಂಪಲ್ ಇರೋ ಉದ್ದೇಶದಿಂದಾನೇ. ಆದ್ರೆ ಇದು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಗಮನಕ್ಕೆ ಬರ್ದೇ ನಡೆದಿರೋ ಅಂತದ್ದು. ಒಟ್ಟಾರೆ ಬೆತ್ತಲೆ ಕುಣಿತ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ. ಮತ್ತೆ ಇಂಥ ಚೀಚಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇವತ್ತು ಬೆಳ್ಳಂಬೆಳಿಗ್ಗೆ ಹಲಸೂರಿನ ಸುಬ್ರಹ್ಮಣ್ಯ ದೇಗುಲಕ್ಕೆ ಬಂದಿದ್ದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ದೇಗುಲದ ಕಲ್ಯಾಣಿಯಲ್ಲಿ ಕಂಡ ದೃಶ್ಯ ನಿಜವಾಗಿಯೂ ಗಾಬರಿ ಹುಟ್ಟಿಸುವಂತಿತ್ತು. ಹಾಗಾದ್ರೆ ಆ ಕಲ್ಯಾಣಿಯಲ್ಲಿ ಅಂಥದ್ದೇನಿತ್ತು ಅಂತ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿ ನೋಡಿ. ಕಲ್ಯಾಣಿ ಪಕ್ಕದಲ್ಲೇ ಬಿದ್ದಿರೋ ಶವ, ಗಾಬರಿಯಿಂದ ನೋಡ್ತಿರೋ ಜನ. ಈ ದೃಶ್ಯ ಕಂಡು ಬಂದಿದ್ದು ಹಲಸೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲೇ. ಹೌದು, ಬೆಳ್ಳಂಬೆಳಗ್ಗೆ ದೇಗುಲಕ್ಕೆ ಬಂದ ಜನರಿಗೆ ಶಾಕ್ ಆದಿತ್ತು. ಕಲ್ಯಾಣಿಯಲ್ಲಿ ಶವವೊಂದು ತೇಳ್ತಾ ಇತ್ತು. ಬಳಿಕ ಅದನ್ನ ಹೊರಗೆ ತಂದ್ಮೇಲೆ ಗೊತ್ತಾಗಿದ್ದು ಅದು ಪದ್ಮನಾಭ ಎಂಬುವರ ಶವ ಅಂತ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಕಂಡು ಬಂದರೂ ಅದು ಕೊಲೆ ಅನ್ನೋದು ಸ್ನೇಹಿತರ ಆರೋಪ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತಾಡ್ತಾ ಅವ್ನು ಮುಟ್ಟಿ ಮಾತಾಡ್ಬೇಕಾದ್ರೆ ನಾನು ಕೇಂಬ್ರಿಡ್ಜ್ ಸೈಡಿಂದ ಬಂದೆ. ಅವಾಗ ಹಿಂಗಾಗಿದೆ ಹೊಡೆದು. ಆಮೇಲೆ ಅವ್ರು ಕೇಸೆಲ್ಲ ಇದು ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ಬಂದ್ವಿ. ಆಮೇಲೆ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ನೋಡ್ರೆ ಕಾಣಿಸ್ತಾ ಇದ್ದಿಲ್ಲ ಅವರು. ಸಿಡಿ ಅಂಗಡಿ ಇಟ್ಕೊಂಡಿದ್ದ ಪದ್ಮನಾಭ್ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಂತೆ. ಮೊನ್ನೆ ತಾನೇ ಯಾವುದೋ ವಿಷಯಕ್ಕೆ ಪೃಥ್ವಿ ಮತ್ತು ವಿಶಾಲ್ ಎಂಬುವರ ಜೊತೆ ಗಲಾಟೆಯೂ ನಡೆದಿತ್ತಂತೆ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿ ಮನೆಗೆ ತೆರಳಿದ್ದ ಪದ್ಮನಾಭ್ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಅದು ಹೊಡಿಯೋಕ್ಕೆ ಬಂದಾಗ ನಾನು ಹೋಗಿ ಬಿಡಿಸಿತ್ತು, ಆದರೆ ಸರಿಯಾಗಿ ನನಗೂ ಗೊತ್ತಿಲ್ಲ. ಆದರೆ ನೈಟು ನಾವು ಸ್ಟೇಷನ್ಗೆ ಹೋಗಿ ಎಲ್ಲ ಕರ್ಕೊಬಂದು ಮನೇಲಿ ಇಕ್ಕಿದ್ದು ಅಷ್ಟೇ ಗೊತ್ತಿತ್ತು. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರು ಇರಲಿಲ್ಲ. ಅದೇನು ಗಲಾಟೆನೂ ಆಗಿಲ್ಲ, ಫ್ಯಾಮಿಲಿದು ಎಲ್ಲ ಚೆನ್ನಾಗೇ ಇದ್ದರು. ಒಟ್ಟಲ್ಲಿ ಪ್ರಕರಣ ನಿಗೂಢವಾಗಿದೆ. ಕೇಸು ದಾಖಲಿಸಿಕೊಂಡಿರೋ ಹಲಸೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪದ್ಮನಾಭ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ ಅಥವಾ ಕೊಲೆಯಾಗಿದ್ದಾನೋ ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಲಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.